ವಿವಿಧ ಬೇಡಿಕೆ ಈಡೇರಿಸುವಂತೆ ರೈತರಿಂದ ಪ್ರತಿಭಟನೆ. ಹೊಳಲ್ಕೆರೆ ತಾಲೂಕಿನ ಎಲ್ಲ ರಸಗೊಬ್ಬರ ಅಂಗಡಿಗಳಲ್ಲಿ ರೈತರಿಗೆ ಕಾಣುವಂತೆ ಬಿತ್ತನೆ ಬೀಜ, ಗೊಬ್ಬರಗಳ ದರ ಪ್ರಕಟಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೃಷಿ ಇಲಾಖೆಗೆ ಮನವಿ ನೀಡಿದರು. ನೀವು ಸಾಲ್ವ್ ಮಾಡೋಕ್ಕಾಗ್ತದೆ. ನೀವು ಮತ್ತು ಕಂದಾಯ ಇಲಾಖೆ ಯಾವ ರೀತಿ ತೊಂದರೆ ಆಗಿ ಮಾಡ್ಬೇಕು. ಯಾಕಂದರೆ ಇನ್ಶೂರೆನ್ಸ್ ಮಾಡಿಸೋ ಟೈಮ್ನಲ್ಲಿ ಎಲ್ಲ ದಾಖಲೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಈಗ ಪರಿಹಾರ ವಿತರಣೆ ಮಾಡೋದು ಆಲ್ರೆಡಿ ಬೆಳೆ ವಿಮೆ ಸಂಬಂಧಪಟ್ಟಂಗೆ 90-95 ಭಾಗ ಜನಗಳಿಗೆ ಇನ್ನು ನಮ್ಮ ತಾಲೂಕಲ್ಲಿ 2 ಪಂಚಾಯತಿ ಪಂಚಾಯತಿಯಲ್ಲಿ ಈ ವಾರದಲ್ಲಿ ಬರೋ ವಾರದಲ್ಲಿ ಆಗ್ತಿದೆ ಅಂತ ಮೊನ್ನೆ ನಾವು ಟ್ರೈನಿಂಗಲ್ಲಿ ಮಾತಾಡಿದ್ದು ಬರುತ್ತೆ. ಇನ್ನು 4-5% ಬರಲಿಲ್ಲ ಇರ್ತಲ್ಲ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತವೆ. ಆ ಅಕೌಂಟ್ ಈಗೇನಾಗುತ್ತೆ, ಆಸ್ತಿ ಮಾರಾಟ ಆಗಿದೆ, ಇಲ್ಲಿಂದ ನಮಗೆ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಳೆ ಸರ್ವೆ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಜೋಳ ಅಂತ ಇರುತ್ತೆ. ಆವಾಗ ನನಗೆ ಅದು ಟ್ರಾನ್ಸ್ಫರ್ ಆದರೆ ನಿಮ್ಮ ಹೆಸರಲ್ಲಿ ಏನೂ ಇರೋಲ್ಲ, ಅವಾಗ ನಿಮಗೆ ಬರೋಲ್ಲ. ಆ ಥರ ಕೂಡ ಕೆಲವೊಂದೊಂದು ಆಗ್ಬಂದಿದೆ. ಲೋನ್ ಅಂತ ಡಾಟ್ ಅಕೌಂಟ್ ಅಂತ ಬರ್ತಾಯಿದೆ, ಈ ಥರ ಎಲ್ಲ ಬರ್ತಾಯಿದೆ. ಅವನ್ನೆಲ್ಲ ಕಾಲಕ್ರಮಣ ಕೆಲವರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್, ಅದ್ರ ಕಾರಣದಿಂದನೂ ಪ್ರಾಬ್ಲಮ್ ಆಗ್ತದೆ. ಅವು ಕೂಡ ಒಂದು 38 ನಮಗೆ ಬಂದಿದ್ದು, ಅವನು ಕ್ಲಿಯರ್ ಮಾಡಿಸಿರೋದು. ನಾವು ಕಾಲಕ್ರಮಣ ಎಲ್ಲ ಕ್ಲಿಯರ್ ಮಾಡ್ತೀವಿ, ಸಮಸ್ಯೆ ಆಗೋದು ಪ್ರಾಬ್ಲಮ್ ಆಗಿದೆ ಸರ್. ಏನು ತಕ್ಕಂತೆ ಬರ ಪರಿಹಾರ ಒಂದು ನಮ್ಮದು ಇನ್ಶೂರೆನ್ಸ್ ಬರ ಪರಿಹಾರ PM ಕಿಸಾನ್ ಬರ್ತಿದೆಯಲ್ಲ, ಚೆಕ್ ಮಾಡಿಸ್ತಾರೆ. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಅಂಗಡಿಗಳ ಪರವಾನಗಿ ರದ್ದು ಮಾಡಬೇಕು. ಅಕ್ರಮವಾಗಿ ರಸಗೊಬ್ಬರವನ್ನ ದಾಸ್ತಾನು ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.